ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆ ಇದೀಗ ಆಲ್ರೆಡಿ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ದೇಶದ ಭದ್ರತೆಗೆ ಸವಾಲಾಗಿರುವ ಅಕ್ರಮ ಬಾಂಗ್ಲಾದೇಶದ ವಲಸಿಗರ ಮೇಲೆ ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆಯ ಕಣ್ಣು. ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂ ಗಡಿಯಿಂದ ಪ್ರತಿನಿತ್ಯ ಕೂಡ ಅಕ್ರಮವಾಗಿ ನೂರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಬಾಂಗ್ಲಾದೇಶಿಗರು. 2,000ದಿಂದ 20,000 ಹಣ ಕೊಟ್ಟರೆ ಸಾಕು ಭಾರತದ ಗಡಿಯೊಳಗೆ ಎಂಟ್ರಿ. ಬಾಂಗ್ಲಾದೇಶದ ಗಡಿ ರಕ್ಷಣಾ ಪಡೆಗಳು ಕೂಡ ಇದರಲ್ಲಿ ಶಾಮೀಲು. ಕೆಲ ಏಜೆಂಟ್ಗಳು, ಭಾರತದಲ್ಲೇ ಇರುವ ಕೆಲ ಏಜೆಂಟ್ಗಳು ಕೂಡ ಈ ಅಕ್ರಮದಲ್ಲಿ ಶಾಮೀಲು. ಇಲ್ಲಿಗೆ ಬಂದ ನಂತರ ಇವರಿಗೆ ಉಳ್ಕೊಳ್ಳಿಕ್ಕೆ ಜಾಗ, ಇಲ್ಲಿನ ಪ್ರಜೆಗಳು ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ವೋಟರ್ ID ಇದೆಲ್ಲ ಮಾಡಿಸ್ಕೊಳ್ಳೋದ್ರಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಶಾಮೀಲು. ಒಂದು ವೋಟ್ನ ಆಸೆಗೆ ದೇಶದ ಭದ್ರತೆಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರುವ ರಾಜಕಾರಣಿಗಳ ವಿರುದ್ಧದ ರಹಸ್ಯ ಕಾರ್ಯಾಚರಣೆ ಇದು. ರಿಪಬ್ಲಿಕ್ ಕ್ಯಾಮೆರಾದ ಮುಂದೆ ನುಸುಳುಕೋರರೇ ಮಾತನಾಡಿದ್ದಾರೆ. ಯಾವ ರೀತಿ ಬರ್ತಾರೆ, ಯಾರ ಆಶ್ರಯ ಕೊಡ್ತಾರೆ, ಯಾರ ರಕ್ಷಣೆ ಇರುತ್ತೆ, ಯಾರು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ, ಇಂಚಿಂಚು ಮಾಹಿತಿಯನ್ನ ಆಚೆ ಹಾಕಿದ್ದಾರೆ. ಅಕ್ರಮವಾಗಿ ಬಂದು ಇಲ್ಲಿ ನಮ್ಮ ನೆಲದಲ್ಲಿ ವಾಸ ಮಾಡ್ತಾ ಇರುವ ಬಾಂಗ್ಲಾದೇಶದ ಪ್ರಜೆಗಳು ಬೆಂಗಳೂರು, ಕೊಡಗು, ರಾಯಚೂರು, ಆನೇಕಲ್ಲು, ಹೆಸರು ಹೇಳಿ ಊರು, ಆ ಊರಿನಲ್ಲೆಲ್ಲ ಕಡೆಯಲ್ಲೂ ಇದ್ದಾರೆ ಬಾಂಗ್ಲಾದೇಶದಿಂದ ಬಂದ ಪ್ರಜೆಗಳು. ಅಕ್ರಮವಾಗಿ ಬಂದು ಇಲ್ಲಿ ನೆಲೆ ನಿಂತಿರುವವರು. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಅಕ್ರಮ ನುಸುಳುಕೋರರು ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಭಾರತದ ಒಳಗೆ ಬರಲಿಕ್ಕೆ ಇವರಿಗೆ ಅವಕಾಶ ಆಗ್ತಾ ಇದೆ ಅದರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೇಳೋದಿಷ್ಟೇ, ನಾವು ಕಳೆದನಕ್ಕೆ ಬಂದಿಲ್ಲ, ಹೊಟ್ಟೆ ಪಾಡಿಗಾಗಿ ಬಂದಿದ್ದೀವಿ, ನಮ್ಮ ದೇಶದಲ್ಲಿ ಭಾರಿ ಬಡತನ, ಹಿಂಗಾಗಿ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಹಾಗೆ ಬಂದವರಲ್ಲಿ ಬಹುತೇಕರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅನೇಕರು ಉಗ್ರವಾದಿ ಚಟುವಟಿಕೆಗಳಿಗೆ ಭಾಗಿಯಾಗ್ತಾ ಇದ್ದಾರೆ. ಇದು ನಿಜವಾದ ಆತಂಕ. आप लोग यहाँ पर क्या काम करते हैं? एक पूरा कपड़ा कचरे का? हाँ, यही कचरा का काम करता हूँ हम लोग। और BBM पर गाड़ी में काम करता है? सुबह BBM पे गाड़ी में इस कॉलोनी में जाता हूँ, इसी कॉलोनी से जाता हूँ। नहीं सर। आपका नाम क्या? हृदय। कहाँ से? कलकत्ता से। कलकत्ता। सच बोल। कलकत्ता। सच बोल रहा है? बांग्लादेश में। बांग्लादेश में किधर? तो खुल्ला से। हाँ? खुल्ला। आपका नाम क्या है? मेरा नाम लुकमान है, मोहम्मद लुकमान है। कहाँ से हैं आप? हम बांग्लादेश से। किधर बांग्लादेश का? बांग्लादेश खुलना जिला का है। खुलना जिला। हाँ जी, खुलना बागरहाट जिला है। आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? कोई पासपोर्ट भी आता है, कोई ब्लैक में आता है। ब्लैक में कैसे? पैसा बीडीआर है ना, उसको पैसा देना पड़ेगा। किसको? बीडीआर को। बीडीआर नहीं? आर्मी बीडीआर देता है उसको। कितना पैसा? कितना वो गरीब आदमी हम लोग पेट के लिए आया इधर, 2-4 हज़ार रुपये देना देता हूँ, छोड़ देता है। आपका नाम क्या है? अलामी। कहाँ से है? वो बांग्लादेशी के सर। बांग्लादेश। कब आया बैंगलोर? हाँ? कितने महीने से यहाँ पर? वो 1 महीना हो गया। 1 महीना हो गया। कैसा है वहाँ से? वो बॉर्डर का आया सर। हाँ? वो बॉर्डर का वो कैसे बॉर्डर क्रॉस किया? 4-5 हज़ार दिया तो क्रॉस कर दिया। किसको? वो आदमी के मालूम नहीं सर। नाम क्या है भाई आपका? मोहम्मद हफीजुल। कहाँ से आया? बांग्लादेश का सर। झूठ बोल के आपसे कोई पैदा नहीं, हम गरीब आदमी है, पेट की वजह से काम करके खाते सर, चोरी नहीं करते सर। बांग्लादेश में किधर? वो खुन्ना जिला। कैसे आया वहाँ से? वो हम तो लेके आता है ना दूसरे के आदमी से, थोड़ा बहुत पैसा दे तो लेके आता सर। कितना पैसा? वो 5-6 हज़ार लेता है 1% का? हाँ। वो किसको देता है? वो मालूम नहीं किसको देता नहीं देता, हमारे को मालूम कैसे, जैसे आप पूछे हम सच बता दिए आपको। नाम क्या है?
ರೈಟ್, ಮತ್ತಷ್ಟು ಮಾಹಿತಿಯೊಂದಿಗೆ ಸ್ಥಳದಿಂದ ಅಂದ್ರೆ ಎಲ್ಲಿ ಅಕ್ರಮವಾಗಿ ಬಂದ ಬಾಂಗ್ಲಾದೇಶಿಗರು ನೆಲೆಸಿದ್ದಾರೆ ಅದೇ ಜಾಗದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ತೋರಿಸಿ ಯಾವ ರೀತಿ ಇದೆ ಅವ್ರು ಉಳ್ಕೊಂಡಿರೋ ಜಾಗ, ಏನೆಲ್ಲ ಮಾಡ್ತಿದ್ದಾರೆ, ಹೇಗೆ ಬಂದ್ರು, ಏನ್ ಹೇಳ್ತಾರೆ, ಭಾರತದಲ್ಲಿ ಅಕ್ರಮವಾಗಿ ಬಂದು ನೆಲೆಸಿರುವ ಆ ಕ್ರಮದ ಬಗ್ಗೆ ಏನ್ ಹೇಳ್ತಾರೆ, ಇದೆಲ್ಲದರ ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗಿ ನಾಗರಾಜ್. ಖಂಡಿತ ಸ್ಮಿತಾ, ಏನು ಅಕ್ರಮ ಬಾಂಗ್ಲಾ ವಲಸಿಗರು ದೇಶದ ಆಂತರಿಕ ಭದ್ರತೆಗೆ ದೊಡ್ಡ ತೊಡಕಾಗಿರ್ತಕ್ಕಂಥದ್ದು. ಅಂತ ಅಕ್ರಮ ಬಾಂಗ್ಲಾ ನುಸುಳುಕೋರು ಇರ್ತಕ್ಕಂಥ ರಾಮಮೂರ್ತಿ ನಗರದ ಅಕ್ಷಯ ನಗರದಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಏನು ಯಾವ ರೀತಿಯಾಗಿ ಈ ಒಂದು ಸ್ಥಳ ಇದೆ. ಯಾಕಂತಂದ್ರೆ ಮನುಷ್ಯರು ಅನ್ಸ್ಕೊಂಡ್ರು ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯನ ಅನ್ನೋ ಒಂದು ಪ್ರಶ್ನೆ ಮೂಡೋಂಥ ಕಡೆ ಈ ಅಕ್ರಮ ಬಾಂಗ್ಲಾ ವಲಸಿಗರು ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ನುಸುಳುಕೋರರು ಇಲ್ಲಿಗೆ ಬರಲಿಕ್ಕೆ ಕಾರಣ, ಇಲ್ಲಿ ಉಳಿದುಕೊಳ್ಳಲಿಕ್ಕೆ ಕಾರಣ ಇಲ್ಲಿಯ ರಾಜಕಾರಣಿಗಳು. ಯಾಕಂತಂದ್ರೆ ಇವರು ಏನು ಇವರಿಗೆ ಇಲ್ಲಿಯ ಒಂದು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಒಂದು ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಡ್ತಾರೆ. ಇವುಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ನಕಲಿ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡಾಗ ಅವರು ಇಲ್ಲಿವರ ಅಲ್ವಾ ಅಂತೇಳಿ ಕಾನೂನು ಸಂಘರ್ಷ ಶುರುವಾಗುತ್ತೆ. ಯಾವುದೇ ತನಿಖಾ ಸಂಸ್ಥೆ ಅವರನ್ನು ಸಡನ್ನಾಗಿ ಇಲ್ಲಿಂದ ಡಿಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೊಂದು ಮಾತುಗಳು ಪೊಲೀಸ್ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಈ ರೀತಿಯಾಗಿ ನಕಲಿ ದಾಖಲೆಗಳ ಸಹಕಾರ ಸಿಕ್ಕಿಲ್ಲ ಅಂತಂದ್ರೆ ಅವರನ್ನು ಇಮ್ಮಿಡಿಯೇಟ್ ಆಗಿ ದೇಶದಿಂದ ಹೊರ ಹಾಕಬಹುದು. ಆದರೆ ಅವ್ರು ಇಲ್ಲಿಗೆ ಬಂದ ಕೂಡಲೇ ಒಂದು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಇದೇ ಕಾನೂನಿನ ಮುಖಾಂತರ ಒಂದು ದೊಡ್ಡ ತೊಡಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿ ಒಂದು ರೀಸೈಕಲ್ಗೆ ಈ ಒಂದು ಕಸವನ್ನು ತೆಗೆದುಕೊಂಡು ಹೋಗ್ಲಾಗುತ್ತೆ, ಈ ಪ್ಲಾಸ್ಟಿಕ್ ಅನ್ನು ತೆಗೆದುಕೊಂಡು ಹೋಗ್ಲಾಗುತ್ತೆ. ಇಲ್ಲಿಂದ ಬಂದು ಕೆಲವರು ಕೊಂಡ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಹಾಕೊಂಡು ಇಲ್ಲಿ ಶೆಡ್ಗಳಲ್ಲಿ ವಾಸ ಮಾಡಿಕೊಂಡು ಇಲ್ಲಿ ಏನು ಈ ಅಕ್ರಮವಾಗಿ ಕರೆಂಟ್ ಕಲೆಕ್ಷನ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಯಾರು ಕೇವಲ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಇವ್ರಿಗೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸದೇ ಇದ್ರೂ ಸಹ ಇಂಥ ನಿಕೃಷ್ಟ ಜಾಗಗಳಲ್ಲಿ ಇರೋದಕ್ಕೆ ಕಾರಣ ಇವರಿಂದ ವೋಟ್ ಪಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಇವರಿಗೆ ನಕಲಿ ದಾಖಲಾತಿಗಳನ್ನು ಮಾಡಿಕೊಡುವಂಥದ್ದು. ಇದು ದೇಶದ ಭದ್ರತೆಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಕೆಲ ಮಾಹಿತಿ ಪ್ರಕಾರ ಈ ಒಂದು ಶೆಡ್ಗಳು ಏನು ಕಾಣ್ತಾ ಇದೆ, ಇಲ್ಲಿಂದ 20 ದಿನಗಳ ಹಿಂದೆ NIA ಅಧಿಕಾರಿಗಳು 2-3 ಕರೆದುಕೊಂಡು ಹೋಗಿದ್ದಾರೆ ಒಂದು ಅಕ್ರಮ ಬಾಂಗ್ಲಾ ನುಸುಳುಕೋರರು ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ರಾಜಧಾನಿ ಮಧ್ಯಭಾಗದಲ್ಲಿ ಯಾವುದೋ ಬೇರೆ ದೇಶದಿಂದ ಬಂದು ಇಲ್ಲಿ ಇರತಕ್ಕಂಥವ್ರು ಈ ರಾಜ್ಯದಲ್ಲಿ ನಡೆಯುವಂಥ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾಕಂತಂದರೆ ಈ 3 ವರ್ಷದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ 20ಕ್ಕೂ ಹೆಚ್ಚು ಜನರನ್ನ ಶಂಕಿತ ಉಗ್ರವಾದದ ಆರೋಪದ ಮೇಲೆ ವಿವಿಧ ತನಿಖಾ ಸಂಸ್ಥೆಗಳು ಬಂಧನ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ರಾಜ್ಯದ ಮತ್ತು ದೇಶದ ಆಂತರಿಕ ಭದ್ರತೆಗೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.